ನೋಡು ಮುನಿಯಮ್ಮ, ಈ ವಾತಾವರಣದಲ್ಲಿ ಬಿಸಿಲು ಬೇರೆ ರಣ 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 ಅಂತೈತೆ. ಈ ಹವಾಮಾನ ಇಲಾಖೆ ನೋಡಿದ್ರೆ ಇನ್ನೊಂದು ವಾರ ಮನೆಯಿಂದ ಹೊರಗಡೆನೆ ಬರಕ್ ಹೋಗ್ಬೇಡ್ರಿ, ಸಿಕ್ಕಾಬೇಡ ಬಿಸಿಲೈತೆ, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ. ಇವ್ರು ಹಿಂಗೆ ಕೂತ್ಕೊಂಡ್ರೆ ನಾವು ಹೊಲ ಮನೆ ಕೆಲಸ ಮಾಡೋರು, ವ್ಯಾಪಾರ ಮಾಡೋರೆಲ್ಲ ಹೆಂಗೆ ಜೀವನ ಮಾಡ್ಬೇಕು ಹೇಳು? ಅಯ್ಯೋ ಯಾಕೆ ಹೇಳ್ತೀಯಮ್ಮ, ಈ ಬಿಸಿಲು ಎಲ್ಲರಿಗೂ ಕಷ್ಟ ತಂದೊಡ್ಬಿಡ್ತು. ಮನೆಯಿಂದ ಹೊರಗಡೆ ಹೋಗಂಗಿಲ್ಲ ಅಂತಂದ್ರೆ ದುಡಿಮೆ ಮಾಡೋರು ಹೆಂಗ್ ಮಾಡ್ಬೇಕು ಮತ್ತೆ? ಯಾರು ಮಾತು ಹೇಳ್ತಾರೆ? ಎಲ್ಲ ಅವ್ರ ಕೆಲಸ ನೋಡ್ಕೊಂತಾರೆ, ಯಾಕಂದ್ರೆ ದುಡಿಮೆ ಇದ್ರೆ ತಾನೇ ಜೀವನ ನಡೆಯೋದು. ನೀನು ಒಳ್ಳೆ ಏನ್ ಮಾಡಕಾತೆ, ಹೊರಗಡೆ ಬರಲೇಬೇಕು, ದುಡಿಮೆ ಮಾಡ್ಲೇಬೇಕು, ಜೀವನ ಸಾಗಿಸ್ಲೇಬೇಕು. ಹಂಗಂತ ಕೂತ್ಕೊಂಡ್ರೆ ಆಗುತ್ತೆ? ಏನು ಮಾಡಕ್ಕಾಗಲ್ಲ. ಈ ಮಳೆ ಅಂತೂ ಯಾವ ಬರುತ್ತೋ ಏನೋ, ತೋಟ ಎಲ್ಲ ಒಣಕ ಕೂತ್ಕೊಂಡಿದಾವೆ. ನೋಡು ನಮ್ಮ ಪರಿಸ್ಥಿತಿ ಹೆಂಗಾಗಿರ್ಬೇಕು. ಅಯ್ಯೋ ಏನ್ ಮಾಡೋದತ್ಲಾಗೆ, ಪಟಾಟು ಮನೆ ಇರೋ ಹೊತ್ತಿಗೆ ನಾವು ಅಡಿಕೆ ಸುಲ್ಕೊಂಡು ಹೆಂಗೋ ಜೀವನ ಸಾಗಿಸ್ತಿದ್ದೀವಿ. ಅಡಿಕೆನ ಮುಗಿಯಕ್ ಬಂದು ಇನ್ನೊಂದು ತೋಟಕ್ಕೆ ಹೋಗಿ ಕಳೆಗಳೇ ತೆಗಿಬೇಕಷ್ಟೇ ನಾವು, ಬೇರೆ ಕೆಲಸ ಏನಿಲ್ಲ ನಮ್ಗೆ. ಈ ಬಿಸಿಲು ಬಹಳ ಅನ್ಯಾಯ ಮಾಡ್ಬಿಡುತ್ತೆ ನಮಗೆ. ತೋಟ ಎಲ್ಲ ಒಣಗ್ತದವೆ, ಹೆಂಗ್ ಬದುಕೋದು ಏನೋ ಒಂದು ಗೊತ್ತಾಗ್ತಿದೆ ನಮ್ಗೆ. ಆದಷ್ಟು ಬೇಗ ಮಳೆ ಬಂದು ಭೂಮಿ ತಂಪಾಗಿ ಮಳೆ ಬೆಳೆ ಚೆನ್ನಾಗಾಗ್ಬಿಟ್ರೆ ಸಾಕಪ್ಪ. ಕುಡಿಯೋ ಸಮೇತ ನೀರು ಬಹಳ ಕಷ್ಟ ಆಗ್ಬಿಡೈತಾನೆ. ಏನ್ ಮಾಡೋದು, ಹೆಂಗೋ ಕುಡಿಯೋಕೆ ಅಲ್ಲಿ ಇಲ್ಲಿ ಹೊತ್ಕೊಂಡ್ಬಂದು ನೀರು ಇಟ್ಕೊಳ್ತಿದೀವಿ. ಅಯ್ಯೋ ಅಷ್ಟೇ ಅಲ್ಲ, ಈ ಮಲೆನಾಡು ಭಾಗದಲ್ಲಿ ಬೋರ್ ಹಾಕ್ಸಿದ್ರೆ ಎಷ್ಟೋ ಬೋರು ಫೇಲ್ ಆಗ್ತದವೆ. ಏನ್ ಮಾಡೋದ್ಲಾಗೆ? ಸಾವಿರಾರು ರೂಪಾಯಿ ದಂಡ ಆಯ್ತು. ಅಪ್ಪ ದೇವ್ರೆ, ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಿ ಹಿಂಗ್ ಮಾಡಿ ಚೆನ್ನಾಗಿ ಮಳೆ ಬರ್ಸಪ್ಪ. ಎಲ್ಲೂ ಸಹ ಬೋರು ಹಾಕ್ಸಿದ್ರೆ ಫೇಲ್ ಆಗ್ಬಾರ್ದು, ಹಂಗ್ ನೋಡ್ಕೊಳಮ್ಮ. ಈ ಬಿಸಿಲಿಗೆ ಸಾಕಾಗೋಗ್ಬಿಟ್ಟೈತೆ ಜೀವನ. ಆದಷ್ಟು ಬೇಗ ಮಳೆ ಬರ್ಸಪ್ಪ. ಅಗಳ ಸುಶೀಲಾ, ಮುನಿಯಮ್ಮ, ಪಂಕಜ, ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಏನ್ ಸಮಾಚಾರ? ಅಯ್ಯೋ ಏನ್ ಹೇಳೋದ್ಲಾಗೆ, ಸಿಕ್ಕಾಪಟ್ಟೆ ಬಿಸಿಲು, ಪುಟ್ರಂಗ ಜೊತೆಗೆ ಬಂದತ್ಲಾಗ ದೇವ್ರಿಗೆ ಕೇಳೋಣ ಅಂತ ಇದೀವಿ. ಅತ್ಲಾಗೆ ನೋಡೋಣ ಏನಾಗುತ್ತೆ, ಊರ್ ದೇವ್ರನ್ನ ಕೇಳ್ಬೇಕಲ್ಲ, ಮಳೆ ಬೆಳೆ ಚೆನ್ನಾಗಾಗುತ್ತೋ ಇಲ್ವ ಅಂತೇಳಿ. ಅತ್ಲಾಗೆ ಬಿಸಿಲಿಗೆ ಜೀವನ ಸಾಕಾಗೋಗ್ಬಿಡೈತೆ, ಅದಕ್ಕೆ ನಿಮ್ ತಗ ಬಂದ್ವಪ್ಪ, ಪುಟ್ರಂಗಜಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಯ್ಯೋ ಯಾಕೆ ಹೇಳ್ತೀರಾ, ನಮ್ಮವು ಅಷ್ಟೇ, ತೋಟಗಳು ಒಣಗ್ತಾ ಇದಾವ, ಬಿಸಿಲು ಬೇರೆ ಸಿಕ್ಕಾಬೇಡ ಐತೆ, ಬೋರ್ವೆಲ್ ಬೇರೆ ಎಲ್ಲ ಕಡೆ ಫೇಲ್ ಆಗ್ತಿದಾವೆ. ಬೋರಲ್ಲಿ ನೀರು ಮೊದಲಿನಂಗೆ ಬರ್ತಿಲ್ಲ, ಈಗಲೂ ಕಡಿಮೆ ಬರ್ತೈತೆ. ನಮ್ದು ಜೀವನ ಕಷ್ಟ ಆಗೈತಮ್ಮ, ನಮ್ದು ಅಷ್ಟೇ ಅಲ್ಲ, ಇಡೀ ಈ ಭಾಗದಲ್ಲಿ ಎಲ್ಲಾರ್ದು ಕಷ್ಟ ಐತೆ. ಅದಕ್ಕೆ ದೇವ್ರನ್ನ ಕೇಳಬೇಕು, ನೀವು ಹೇಳ್ದಂಗೆ. ನಮ್ಮ ಅತ್ತೆಗೂ ಕೂಡ ಹೇಳಿದೀವಿ, ಈ ಸರಿ ದೇವಸ್ಥಾನಕ್ಕೆ ಹೋಗಿ ದೇವ್ರು ಕೇಳ್ಬೇಕಪ್ಪ, ಮಳೆ ಬರುತ್ತೋ ಇಲ್ವೋ, ಜೀವನ ಸಾಕೋದು ಕಷ್ಟ ಆಗುತ್ತೋ ಇಲ್ವೋ ಅಂತ ಕೇಳ್ಬೇಕತ್ಲಾಗೆ. ನೀವು ಬಂದಿದ್ದು ಒಳ್ಳೇದಾಯ್ತು, ತಡೀರಿ ಕರಿತೀನಿ. ಅತ್ತೆ ಅತ್ತೆ, ಒಂಚೂರು ಹೊರಗಡೆ ಬರ್ರಿ ಅತ್ತೆ. ಪಂಕಜ, ಸುಶೀಲಾ, ಮುನಿಯಮ್ಮ ಎಲ್ಲರೂ ಬಂದಿದ್ದಾರೆ, ನೀನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಬರ್ರಿ ಹೊರಗಡೆ ಒಂಚೂರು. ಇದೇನ ಹಿಂಗೆ ತೋಟದವರು, ವ್ಯಾಪಾರದವರು, ಜಮೀನ್ದಸ್ರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿರ ನಮ್ಮ ಮನೆ ತಕ್ಕೆ. ನಮ್ಮ ಅದೃಷ್ಟನೇ ಅದೃಷ್ಟ ನೋಡು, ಎಲ್ಲಾರನ್ನ ಒಟ್ಟಿಗೆ ನೋಡಂಗಾಯ್ತು. ಏನ್ ಸಮಾಚಾರ ಬಂದಿದ್ದು? ಅಯ್ಯೋ ಇದೇನ್ ಪುಟ್ರಂಗೈತಿ, ನಮ್ಮ ಪರೀಕ್ಷೆ ಮಾಡ್ತೀಯಾ? ಊರಾಗೆ ಜಿಲ್ಲೆಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು ಆಗಿ ಮಳೆ ಬರುತ್ತೋ ಇಲ್ವೋ ಅನ್ನಂಗೆ ಡೌಟ್ ಆಗ್ಬಿಡೈತೆ. ತೋಟ ಎಲ್ಲ ಒಣಗ್ತಿದಾವೆ, ಬೆಳೆ ಎಲ್ಲ ಒಣಗ್ತಿದಾವೆ, ನೀರಿಲ್ಲ. ಮಳೆಗಿಲ್ಲ ಬರುತ್ತೋ ಇಲ್ವೋ, ಕುಡಿಯೋಕ್ ನೀರಿಲ್ದಂಗೆ ಆಗೈತೆ. ದೇವ್ರು ಕೇಳತ್ಲಾಗೆ, ಊರವರೆಲ್ಲ ಸೇರ್ಕೊಂಡು ಹೊತ್ಲಾಗೆ ಒಂದು ಕುರಿಗೊಯ್ದು ಹಬ್ಬ ಮಾಡೋಣ, ಮಳೆ ಬರಲಿ ಅಂತ ಹೇಳ್ಬಿಟ್ಟು. ಹಿಂಗೆ ಆಗ್ಬಿಟ್ರೆ ನಾವ್ ಹೆಂಗೆ ಜೀವನ ಸಾಕ್ಸೋದು ಬಹಳ ಕಷ್ಟ ಆಗುತ್ತೆ ಕಣ್ಪುಟ್ಟಂಗಜ್ಜಿ. ಏಯ್ ಇದು ಒಂದು ಪರೀಕ್ಷೆ ಕಣೆ ಅಮ್ಮ, ನೀನು ಹೇಳ್ದಂಗೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ. ನಾವು ನಂಬಿಕೆ ಇಟ್ಕೋಬೇಕಷ್ಟೇ. ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಜನಗಳಲ್ಲಿ ಉಪವಾಸ ಕೆಡುತ್ತಾನೆ ದೇವರು, ದೇವರಣೆ ಮಾಡಲ್ಲ ಹಂಗೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ, ಅಲ್ಲಿವರೆಗೂ ನಾವು ಈ ಕಷ್ಟಗಳನ್ನ ಸಹಿಸ್ಬೇಕು. ರಾತ್ರಿ ಕಳೆದು ಹಗಲು ಹೆಂಗ್ ಬರುತ್ತೋ ಹಂಗೆ ಕೆಟ್ಟದೋಗಿ ಒಳ್ಳೇದು ಬಂದೇ ಬರುತ್ತೆ. ನಾವು ತಾಳ್ಮೆಯಿಂದ ಇರ್ಬೇಕಣೆ ಅಮ್ಮ. ಅಯ್ಯೋ ಅಜ್ಜಿ, ನಾವು ಹಂಗೆ ಕಾಯ್ಕೊಂಡು ಕೂತಿದೀವಿ ಅಜ್ಜಿ, ಮಳೆ ಬರುತ್ತೋ ಇಲ್ವೋ ನಂಗೆ ಡೌಟ್ ಆಗ್ಬಿಟ್ಟೈತೆ ಅದ್ಲಾಗೆ. ದೇವ್ರಿಗೆ ಬೇಕಾದ್ರೆ ಕೇಳಿ ಒಂದು ಅರ್ಕೆ ಮಾಡ್ಕೊಂಡ ಬರ್ರಿ, ಮಳೆ ಬೇಗ ಬರಂಗೆ. ನಾವೆಲ್ಲ ರೆಡಿ ಇದೀವಿ ಅಜ್ಜಿ, ಊರೆಲ್ಲ ಸೇರ್ಕೊಂಡು ಒಂದು ಹಬ್ಬ ಮಾಡೋಣ ಬೇಕಾದ್ರೆ ದೇವರಿಗೆ. ಫಸ್ಟ್ ಮಳೆ ಬಂದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು, ಬೆಳೆದಿರೋ ಬೆಳೆ ಕೈ ಸಿಗಬೇಕು, ಎಲ್ಲರೂ ಸುಖ ಸಮೃದ್ಧಿ ಸಂತೋಷದಿಂದ ಇರಬೇಕು ಅಜ್ಜಿ. ಅಯ್ಯೋ ನಿಮಗೆ ಹೇಳೋದು ಅರ್ಥ ಆಗಲ್ವೇ? ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ದೆ ಅಂತ ಕೇಳಿದ್ರೆ ತಿರ್ಗಿ ಅದನ್ನೇ ಮಾತಾಡ್ತಿರಲ್ಲ. ಸರಿ ಆಗ್ಬಿಡತ್ಲಾಗೆ, ದೇವ್ರಿಗೆ ಅರ್ಕೆ ತಾನೇ ಕಟ್ಕೋಬೇಕು, ಕಟ್ಕೊಳ್ಳೋಣ ಬರ್ರಿ ಅದಕ್ಕೇನಂತೆ. ಈ ಸರಿ ಮಳೆ ಬೆಳೆ ಚೆನ್ನಾಗಿ ಆಗಿ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ನಂಬಿದ ಪರಮಾತ್ಮ ದೇವರು ಯಾವತ್ತೂ ಕೈ ಬಿಡಲ್ಲ, ಯಾರನ್ನು ಕೈ ಬಿಡಲ್ಲ ಅಷ್ಟೇ. ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೆ ಅರ್ಕೆ ಮಾಡ್ಕೊಂಬನ ಬರ್ರಿ ಅದಕ್ಕೇನಂತೆ. ನಮ್ಮ ಮಾತು ಕೇಳಲ್ಲ ತಾನೆ, ಬರ್ರಿ ದೇವ್ರ ಮಾತನ್ನ ಕೇಳಿರಂತೆ ನೀವು. ಅಯ್ಯೋ ಪುಟ್ಟಂಗಾಗಿ ನಾವು ಹಂಗೆ ಹೇಳ್ತಿಲ್ಲ ಅಜ್ಜಿ, ನಮಗೂ ದೇವ್ರ ಮೇಲೆ ನಂಬಿಕೆ ಇದೆ. ನಾವು ಮಳೆ ಇಷ್ಟು ದಿವಸ ಆದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ದೇವ್ರನಾರ ಹೋಗಿ ಕೇಳಿ ಮಾಡೋಣ ಬರ್ರಿ ಅಜ್ಜಿ, ಮಳೆ ಬೆಳೆ ಚೆನ್ನಾಗಾಗಂಗ ಆಗ್ಲಿ, ಎಲ್ಲರೂ ಸುಖ ಸಮೃದ್ಧಿಯಿಂದ ಬದುಕ್ಲಿ, ಎಲ್ಲ ರೈತರು ಬದುಕ್ಬೇಕಜ್ಜಿ. ನಾವು ನೀವು ಅಷ್ಟೇ ಅಲ್ಲ, ವ್ಯಾಪಾರಸ್ಥರು, ಕಾರ್ಮಿಕರು, ರೈತರು ಎಲ್ಲರೂ ಬದುಕ್ಬೇಕಜ್ಜಿ. ಅದಕ್ಕೆ ದೇವ್ರ ಹತ್ರ ಮೊರೆ ಹೋಗ್ಬಿಟ್ಟು ನಾವೊಂದು
ಹರಕೆ ಮಾಡ್ಕೊಂಡು ಒಂದು ಕುರಿ ಕುಯ್ಕೊಳ್ಳೋಣ ಅಂತ ಹೇಳಿದ್ವಿ ಅಜ್ಜಿ. ನಾವೇನು ನಿಮಗೆ ಸಿಟ್ಟು ಮಾಡಿಸ್ಬೇಕು ಅಂತ ಬಂದಿಲ್ಲ ಅಜ್ಜಿ, ನಿಜವಾಗ್ಲು ನಮಗೂ ಕಷ್ಟ ಇದಾವೆ ಅಜ್ಜಿ. ಸರ್ಕಂಡ್ ಬಿಡ ಮುನಿಯಮ್ಮ ಅತ್ಲಾಗೆ. ಆಯ್ತು ಬಿಡ, ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಮಳೆ ಬೆಳೆ ಬಗ್ಗೆ ಕೇಳೋಣ ಅತ್ಲಾಗೆ. ಹಂಗೆ ಒಂದು ಹರಕೆನೂ ಮಾಡ್ಕೊಂಡ್ಬಿಡೋಣ ಕಲ್ಯಾಣಕ್ಕೋಸ್ಕರ. ಊರ್ ಕಲ್ಯಾಣ ಮುಖ್ಯನಮ್ಮ. ಮಳೆ ಬೆಳೆ ಎಲ್ಲ ಚೆನ್ನಾಗಾದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಇನ್ನೇನೆ ಪಂಕಜ, ಮುನಿಯಮ್ಮ, ಸುಶೀಲಾ, ಈಗ ಸರಿ ಹೋಯ್ತಲ್ಲ. ನಮಗೂ ಬೇಸರ ಆಗಿತ್ತು, ನಮ್ಮ ಅತ್ತೆ ಈ ಮಾತುಗಳೆಲ್ಲ ಹೇಳಿದ ಮೇಲೆ ನಮಗೂ ಒಂಚೂರು ಧೈರ್ಯ ಬಂತು. ಈಗೇನತ್ಲಾಗೆ ದೇವ್ರ ಹತ್ರ ಹೋಗಿ ಒಂದ್ ದಿವಸ ಕೇಳಂದ್ ಬಿಟ್ರಿ, ಅದಕ್ಕೇನಂತೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಕೆನ ಮಾಡ್ಕೊಳ್ಳೋಣ, ಎಲ್ಲರೂ ಸೇರ್ಕೊಂಡು ದೇವರಿಗೆ ಪೂಜೆ ಮಾಡ್ಸೋಣಂತೆ, ಅದಕ್ಕೇನಂತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದು ಕೂಡ ಹಂಗೆ ಅನ್ಕೊಳ್ಳೋಣ. ಸರಿ ಕಣೆ ಶಿವಮ್ಮ. ಸರಿ, ಹಂಗಿದ್ರೆ ನಮಗೆ ಬಂದಿದ್ದಕ್ಕೂ ಸ್ವಲ್ಪ ಯಾಕ ಮೈ ಭಾರ ಇದ್ದಂಗಾಗಿತ್ತು, ಈಗ ಮೈ ಹಗುರ ಆಯ್ತು ನಮಗೆ ನಿನ್ ಮಾತುಗಳು ಕೇಳಿ. ಅತ್ಲಾಗೆ ಹೆಂಗ ಬಿಡತ್ಲಾಗೆ ಪುಟ್ರಂಗಜ್ಜಿನ ನಮಗೆ ಧೈರ್ಯ ತುಂಬತಲ್ಲ, ಇನ್ನೇನತ್ಲಾಗೆ ನಮಗೂ ಒಳ್ಳೇದಾಯ್ತು. ಜಾಸ್ತಿ ತಲೆ ಕೆಡಿಸ್ಕೋಬೇಕು ಹೋಗ್ಬಿಡ್ರಿ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡಿರ್ರಿ. ಮಜ್ಜಿಗೆ ಗಿಜ್ಜಿಗೆ ಕುಡೀರಿ, ತಿಳಿಸಾರ್ನಾಗ ಊಟ ಮಾಡ್ರಿ. ಸಿಕ್ಕಾಪಟ್ಟೆ ತಣ್ಣಗಿರೋ ನೀರು, ಸಿಕ್ಕಾಪಟ್ಟೆ ಬಿಸಿಯಾಗಿರೋ ನೀರು ಜಾಸ್ತಿ ಕುಡಿಯಕ್ ಹೋಗ್ಬೇಡ್ರಿ. ಒಂದ್ ಮಧ್ಯಮ ಹೋಗಿರ್ತಾವಲ್ಲ ಅಂತ ನೀರ್ನ ಕುಡೀರಿ. ಬಿಸಿಲಾಗ ಜಾಸ್ತಿ ಓಡಾಡ್ಬೇಡ್ರಿ, ಹೇಳಿ ನೋಡ್ರಿ. ಮೊದ್ಲೇ ಹವಾಮಾನ ಇಲಾಖೆ ಹೇಳ್ಬಿಟ್ಟಿದ್ದಾರೆ, ಇನ್ನೊಂದು ವಾರ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಮ ಚರ್ಮನ ನೀವೇ ರಕ್ಷಣೆ ಮಾಡ್ಕೋಬೇಕು, ಆರೋಗ್ಯನ ನೀವೇ ರಕ್ಷಣೆ ಮಾಡ್ಕೋಬೇಕು, ಜಾಸ್ತಿ ಬಿಸಿಲಿಗೆ ಹೋಗ್ಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟವ್ರೆ. ಸುಮ್ಕಿರ್ ಪುಟ್ಟಂಗಜ್ಜಿ, ಬಿಸಿಲು ಮಳೆ ಚಳಿಗೆ ನಾವೇನಾದ್ರು ಅದ್ರಿ ಅಲ್ಲಾಡೋಗಿದ್ದೀವಿ. ಯಾನ್ ಬಂದ್ರು ಜಗ್ಗಲ್ಲ ನಾವು. ನಾವು ನಮ್ ಕೆಲಸ ಮಾಡೇ ಮಾಡ್ತೀವಿ. ಮುನಿಯಮ್ಮ ಹಂಗಂತ ಹೇಳ್ಬಿಟ್ಟು ವ್ಯಾಪಾರ ಮಾಡ್ದಂಗೆ ಮನೆ ಕುತ್ಕೊಳಕಾಗುತ್ತೆ? ಬಿಸಿಲು ಮಳೆನ ಏನೋ ಒಟ್ಟು ಬದುಕ್ಬೇಕಪ್ಪ, ಕೆಲಸ ಮಾಡೇ ಬದುಕ್ತೀವಿ ನಾವು. ಕುತ್ಕೊಂಡಂತೂ ಉಣ್ಣಲ್ಲ ನಾವು. ದುಡಿಮೆ ಮಾಡೇ ಊಟ ಮಾಡೋದು. ಇದು ನಮ್ಮ ಹಳ್ಳಿ ಹೆಣ್ಮಕ್ಳು ಲಕ್ಷಣ. ದುಡಿಮೆ ಮಾಡಿ ಬದುಕ್ತೀವಿ, ಕುತ್ಕೊಂಡು ಊಟ ಮಾಡಲ್ಲ ಅಂತಿರಲ್ಲ, ಇದು ಮೆಚ್ಚೋದು ಮಾತಂತಂದ್ರೆ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ, ಮಳೆ ಬರ್ತಾನೆ. ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಳೆ ಬೆಳೆ ಆಗ್ಲಿ ಅಂತ ಅರ್ಕೆ ಮಾಡ್ಕೊಂಬನ, ಪೂಜೆನೂ ಮಾಡ್ಸಮನ. ಏನೇ ಬರ್ರಿ. ನೋಡ್ರಿ, ನಮ್ಮೂರಲ್ಲಿ ಬಿಸಿಲು ಸಿಕ್ಕಾಬಡೆ ಐತೆ. ನಿಮ್ಮೂರಲ್ಲಿ ಏನಾದ್ರು ಮಳೆ ಬಂತು ಅಂತಂದ್ರೆ ಕಮೆಂಟ್ ಮಾಡ್ರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.